ನಮಸ್ಕಾರ, ನಾನು ಶುಭಾ. ನಾವು ಕಿಚನಲ್ಲಿ ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ. ಮೊದಲನೇ ಟಿಪ್ಸು, ನಾವೆಲ್ಲನ ಜರ್ನಿ ಮಾಡೋವಾಗ ನೈಟ್ ಪ್ಯಾಂಟ್ ಟಿ ಶರ್ಟ್ಸು ಎತ್ಕೊಂಡು ಹೋಗ್ತೀವಿ. ಕಮ್ಮಿ ಪ್ಲೇಸಲ್ಲೇ ಜಾಸ್ತಿ ಬಟ್ಟೆ ಇಡೋ ಅಂಥ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ನೀವು ಮೊದಲು ಟಿ ಶರ್ಟು ಮತ್ತು ನೈಟ್ ಪ್ಯಾಂಟ್ ಇಡಬೇಕು. ನೈಟ್ ಪ್ಯಾಂಟು ಸೇಮ್ ನಾನು ಮಡ್ಚಿದಂಗೆ ಮಡ್ಚಿಬಿಟ್ಟು ಮಧ್ಯದಲ್ಲಿ ಇಟ್ಬಿಡಿ, ಟಿ ಶರ್ಟ್ ಮಧ್ಯದಲ್ಲಿ. ಮತ್ತು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಡ್ಚಿಬಿಟ್ಟು ಕೆಳಗಡೆಯಿಂದ ಒಂದು ಸತಿ ಮಡಚಿ ಮೇಲೆ ಭಾಗನೂ ಅದ್ರ ಒಳಗಡೆಗೆ ಸೇರಿಸ್ಬಿಡ್ಬೇಕು. ಹಿಂಗಿಡೋದ್ರಿಂದ ಅಕಸ್ಮಾತಾಗಿ ಬಟ್ಟೆ ಬಿದ್ದೋದ್ರೂ ಓಪನ್ ಆಗಲ್ಲ. ಮತ್ತು ಕಮ್ಮಿ ಪ್ಲೇಸಲ್ಲೇ ನೀವು ಜಾಸ್ತಿ ಬಟ್ಟೆ ಇಡ್ಬೋದು. ನೋಡಿ ಎಷ್ಟು ಕಮ್ಮಿ ಅನ್ನಿಸ್ತಾ ಇದೆ. ಮತ್ತು ಟವಲ್ಸ್ ಅಷ್ಟೇ, ನಾವೆಲ್ಲನ ಹೋಗೋವಾಗ ಎತ್ಕೊಂಡು ಹೋಗ್ತೀವಲ್ಲ, ಇದನ್ನು ಅಷ್ಟೇ ನಾನು ಒಂದು ಸತಿ ಮಡ್ಚಿಬಿಟ್ಟಿದ್ದೀನಿ ಮಧ್ಯಕ್ಕೆ. ಮತ್ತು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡಿಂದ ಮಡ್ಚ್ಕೋಬೇಕು. ಎರಡೂ ಸೈಡು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಈಕ್ವಲಾಗಿ ಮಡ್ಚಿಬಿಡಿ. ಮತ್ತು ಮಧ್ಯಕ್ಕೆ ಇನ್ನೊಂದು ಸತಿ ಮಡ್ಚಿಬಿಡಿ. ಮಡ್ಚಿಬಿಟ್ಟು ಕೆಳಗಡೆಯಿಂದ ಎರಡೂ ಸೈಡು ಅಂದರೆ ಮೇಲೆ ಮತ್ತು ಕೆಳಗಡೆ ನೋಡಿ ಮಡ್ಚ್ಕೊಂಡು ಬರಬೇಕು. ಈ ಮೇಲೆಯಿಂದ ಒಂದು ಸತಿ ಮಡ್ಚಿ ಕೆಳಗಡೆಯಿಂದ ಒಂದು 2 ಸತಿ ಮಡ್ಚಿಬಿಡಿ. ಮಡ್ಚಿಬಿಟ್ಟು ಮೇಲೆ ಒಳಗಡೆಗೆ ಸೇರಿಸ್ಬೇಕು. ಮೇಲೆ ಭಾಗ ಇತ್ತಲ್ಲ ಅದ್ರ ಒಳಗಡೆಗೆ ಸೇರಿಸ್ಬಿಟ್ಟಿದ್ದೀರಂದರೆ ಇದು ಕಮ್ಮಿ ಪ್ಲೇಸಲ್ಲೇ ಇಡ್ಬೋದು. ಅಕಸ್ಮಾತಾಗಿ ಇವಾಗ ಬಿದ್ದೋದ್ರೂ ಇದು ಓಪನ್ ಆಗಲ್ಲ. ನೋಡ್ತಾ ಇದ್ದೀರಲ್ಲ ಟವಲ್ ಎಷ್ಟು ಚಿಕ್ಕದಾಗಿ ಮಡ್ಚಿದ್ದೀನಿ. ನೀವು ಎಲ್ಲನ ಜರ್ನಿ ಮಾಡೋವಾಗ ಈ ಥರ ಟ್ರೈ ಮಾಡಿ ನೋಡಿ. ಚಿಕ್ಕ ಸ್ಪೂನ್ಸ್ ಒಂದೊಂದು ಈ ಥರ ಬೆಂಡ್ ಆಗಿಬಿಟ್ಟಿರುತ್ತೆ. ಇದನ್ನು ನಾವು ಬಳಸ್ತಾ ಇರಲ್ಲ. ನೀವು ಈ ಥರ ಫುಲ್ ಬೆಂಡ್ ಮಾಡ್ಕೊಬಿಡ್ಬೇಕು. ತುಳಸಿ ಗಿಡದ ಹತ್ರ ಇವಾಗ ಮಣ್ಣಿನ ದೀಪ ಇಲ್ಲ. ಅಕಸ್ಮಾತಾಗಿ ಒಬ್ಬೊಬ್ಬರು ಸ್ಟ್ಯಾಂಡ್ ಮೇಲೆ ಈ ಥರ ಇಟ್ಟಿರ್ತಾರೆ, ಮಣ್ಣಿನ ದೀಪ ಇಡೋಕ್ಕಾಗಲ್ಲ. ಅಂಥವರು ಈ ಸ್ಪೂನ್ ಮೇಲೇ ನೀವು ಕರ್ಪೂರ ಹಚ್ಕೋಬೋದು ಮತ್ತು ಬತ್ತಿ ಇಕ್ಬಿಟ್ಟು ದೀಪ ಕೂಡ ಹಚ್ಕೋಬೋದು. ನೋಡ್ತಾ ಇದ್ದೀರಲ್ಲ, ನಾನು ದೀಪ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮಣ್ಣಿನ ದೀಪ ಇಲ್ಲ ಅಂದಾಗ ಇದನ್ನು ಟ್ರೈ ಮಾಡ್ಕೋಬೋದು. ಕಾಯಿನ್ ಒಂದು ತಗೊಬಿಡಿ. ನಾನು 2 ರೂಪೀಸ್ ಕಾಯಿನ್ ತಗೊಂಡಿದ್ದೀನಿ. ಈ ಥರ ಪ್ಲಾಸ್ಟಿಕ್ ದಾರದಲ್ಲಿ ಒಂದು ದಾರ ಇಲ್ಲ ಚಾರ್ಜರ್ ವೈರ್ ಎಲ್ಲ ಬಂದಿರುತ್ತಲ್ಲ, ಆ ವೈರ್ ಒಳಗಡೆ ಸಣ್ಣ ಕಂಬಿ ಬಂದಿರುತ್ತೆ. ಆ ಕಂಬಿನ ಬೇಕಾದರೂ ನೀವು ತಗೋಬೋದು. ಇದನ್ನು ಸ್ವಲ್ಪ ಈ ಥರ ಮಡ್ಚಿಬಿಟ್ಟು ನಾನು ನೋಡಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಸೇಮ್ ಹಂಗೆ ಮಡ್ಚಿ ಅದ್ರ ಮೇಲೆ ಶೆಲ್ಲೋ ಟೇಪ್ ಹಾಕ್ಬಿಟ್ಟು ಬರ್ದಿರ ಟೈಟಾಗಿ ಶೆಲ್ಲೋ ಟೇಪ್ ಮೆಚ್ಚಿಬಿಡ್ಬೇಕು. ನೋಡಿ ಟೇಪ್ ಮೆಚ್ಚಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಬರ್ದಿರ ನೀಟಾಗಿ ಟೈಟಾಗಿ ಮೆಚ್ಚಿಬಿಡಿ. ಈ ಥರ ನೀವು ಮಾಡಿ ಇಟ್ಕೊಂಡಿದ್ದೀರಂದರೆ ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊಳ್ಳೋರು ಮೊದಲು ಸೂಜಿನ ಹಾಕ್ಕೋಬೇಕು. ಮತ್ತು ದಾರನೂ ನಿಮಗೆ ಯಾವ ದಾರ ಹಾಕ್ಬೇಕಂತಿರುತ್ತಲ್ಲ, ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ನಾವು ಈ ಥರ ಫೋಲ್ಡ್ ಮಾಡಿರ್ತೀವಿ, ಅದ್ರ ಒಳಗಡೆಗೆ ದಾರಾನ ಹಾಕ್ಬಿಡಿ. ಮತ್ತು ಸೂಜಿನ ಸುಮ್ಮನೆ ಸ್ವಲ್ಪ ಹಿಂಗೆ ಅಂದರೂ ಸಾಕು. ನೋಡಿ ತೋರಿಸ್ತೀನಿ. ಸೂಜಿನ ಹಿಂಗೆ ಅಂದರೆ ಸಾಕು. ಸೂಜಿ ಒಳಗಡೆ ಎಷ್ಟು ಚಿಕ್ಕ ಸೂಜಿ, ಅದು ನಾನು ತೋರಿಸ್ತಾ ಇರೋದು ನಿಮಗೆ. ಚಿಕ್ಕ ಸೂಜಿ ಒಳಗಡೆ ಕೂಡ ದಾರ ಸುಲಭವಾಗಿ ಹಾಕ್ಕೋಬೋದು ಈ ಟ್ರಿಕ್ಸಿಂದ. ಈ ಥರ ನೀವು ಮಾಡಿ ಇಟ್ಕೊಂಡಿದ್ದೀರಂದರೆ ನೋಡಿ ತೋರಿಸ್ತಾ ಇದ್ದೀನಿ, ಇದನ್ನ ಯೂಸ್ ಮಾಡ್ಕೋಬೋದು. ನಾವು ತೆಂಗಿನಕಾಯಿ ಹೊಡಿತೀವಿ, ಆದರೆ ತೆಂಗಿನಕಾಯಿ ಹೊಡೆದಾಗ ಅದು ರೌಂಡಾಗಿ ಬರಲ್ಲ. ಮತ್ತು ಈಸಿ ಮೆಥೆಡ್ಡು ಈ ಥರ ನೀವು ಟ್ರೈ ಮಾಡಿದ್ದೀರಂತಂದರೆ ಏನಿಲ್ಲ, ನೀವು ಯಾವ ತೆಂಗಿನಕಾಯಿ ಹೊಡಿಬೇಕಂತಿರ್ತೀರಲ್ಲ ಆ ತೆಂಗಿನಕಾಯಿಗೆ ದಾರ ಸುತ್ತಿಬಿಡಬೇಕು. ಅಕಸ್ಮಾತ್ ಒಬ್ಬೊಬ್ಬರು ತೆಂಗಿನಕಾಯಿ ತೊಳೆದ್ಬಿಟ್ಟು ಕೂಡ ಹೊಡಿತಾರೆ, ಅದು ತುಂಬಾ ಈಸಿ. ಇದು ಸೆಕೆಂಡ್ ಮೆಥೆಡ್ಡು. ಅಂದರೆ ನಿಮಗೆ ಇವಾಗ ದಾರ ಸುತ್ತಿಬಿಡಬೇಕು. ಕರೆಕ್ಟಾಗಿ ಎಲ್ಲಿಗೆ ಹೊಡಿಬೇಕಂತಿರ್ತೀರಲ್ಲ ದಾರ ಸುತ್ತಿಬಿಟ್ಟು ಈ ಕುಟ್ಟಣಿಗೆ ಕಲ್ಲಿತ್ತಲ್ಲ ಇದರಲ್ಲಿ ಹೊಡಿತಾ ಇರಬೇಕು. ಅದು ಗೆರೆ ಮೇಲೇ ಹೊಡಿಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಗೆರೆ ಮೇಲೇ ಹೊಡಿತಾ ಇದ್ದೀನಿ. ಸೇಮ್ ಹಂಗೆ ಹೊಡೆದ್ಬಿಟ್ರೆ ನೀವು ತೆಂಗಿನಕಾಯಿ ರೌಂಡಾಗಿ ಹೊಡಿಬೋದು. ಇದು ತುಂಬಾ ಈಸಿ ಟ್ರಿಕ್ಸು ತೆಂಗಿನಕಾಯಿ ಹೊಡಿಯೋದು. ನೋಡಿ ತೋರಿಸ್ತಾ ಇದ್ದೀನಿ. ಮತ್ತೆ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ರೌಂಡಾಗಿ ನೀಟಾಗಿ ಬಂದಿದೆಯಲ್ಲ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ, ರೌಂಡಾಗಿ ಹೊಡಿಬೇಕು. ನಾನು ತೆಂಗಿನ ಚಿಪ್ಪುಗಳನ್ನೆಲ್ಲ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ನೀವು ಅಷ್ಟೇ, ನಿಮಗೆ ತೆಂಗಿನ ಚಿಪ್ಪಿಂದ ಕೊಬ್ಬರಿ ಸಪ್ರೇಟ್ ಮಾಡ್ಕೊಳ್ಳೋ ಈಸಿ ಟ್ರಿಕ್ಸ್ ಇದು. ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಬಿಟ್ಟು ಚಾಕುವಲ್ಲಿ ಸುಮ್ಮನೆ ಸ್ವಲ್ಪ ಹಿಂಗೆ ಮೇಲೆಗೆ ಹಿಂಗೆ ಅಂದ್ಬಿಟ್ರು ತೆಂಗಿನಕಾಯಿ ಚಿಪ್ಪಿಂದ ಕೊಬ್ಬರಿ ಸಪ್ರೇಟ್ ಆಗಿಬಿಡುತ್ತೆ. ಮತ್ತು ಆ ಬ್ರೌನ್ ಪಾರ್ಟ್ ಬೇಡ ಅಂತ ನಾನು ತೆಗೆದುಬಿಡ್ತಾ ಇದ್ದೀನಿ. ನಮಗೆ ಬೇಕು ಬ್ರೌನ್ ಪಾರ್ಟ್ ಇರಲಿ ಅನ್ನೋರು ಏನು ತೆಗಿಯೋಕ್ಕೆ ಹೋಗಬೇಡಿ. ಇದನ್ನು ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಮಾಡ್ಕೊಳ್ಳಿ. ಇವಾಗ ಕೊಬ್ಬರಿ ತುರಿಯೋದು ಕಷ್ಟ ಅಂದ್ಕೊತೀರಲ್ಲ, ಇವಾಗ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ, ಇಲ್ಲ ಬೇರೆ ಏನಾದರೂ ಸ್ವೀಟ್ಸ್ ಮಾಡ್ತಾಯಿದ್ದೀವಿ, ನಮಗೆ ಕೊಬ್ಬರಿ ಜಾಸ್ತಿ ಬೇಕಾಗಿರುತ್ತೆ ತುರಿದಿರೋದು. ಆ ಟೈಮಲ್ಲಿ ಈ ಟ್ರಿಕ್ಸ್ ಬಳಸ್ಬೋದು. ಎಲ್ಲ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬಂದ್ರಿ. ನೋಡಿ ತರ್ತರಿಯಾಗಿ ಮಾಡ್ಕೊಂಬಂದೆ. ಸೇಮ್ ಕೊಬ್ಬರಿ ತುರಿದ್ರೆ ಯಾವ ಥರ ಬರುತ್ತೋ ಸೇಮ್ ಹಂಗೆ ಬರುತ್ತೆ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಕೊಬ್ಬರಿ ತುರಿ ಬೇಕಂದಾಗ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಮಕ್ಕಳು ಮಳೆಯಲ್ಲಿ ನೆಂದ್ಬಿಟ್ಟಿದ್ದಾರೆ, ನೆಗಡಿ ಇದೆ, ಇಲ್ಲ ಸ್ನಾನ ಮಾಡುವಾಗ ಅಕಸ್ಮಾತಾಗಿ ಕಿವಿ ಒಳಗೆ ನೀರು ಹೋದಾಗ ಮಕ್ಕಳು ಸಾಮಾನ್ಯವಾಗಿ ನಮ್ಮ ಕಿವಿ ಹತ್ರ ಸೈಡಲ್ಲಿ ನೋವ್ತಾ ಇದೆ, ಕಿವಿಯಲ್ಲಿ ಒಂಥರ ಅಂತ ಇರ್ತಾರೆ, ಕಿವಿ ಸೈಡಲ್ಲೆಲ್ಲ ನೋವು ಅಂತಾರಲ್ಲ. ನೀವು ಅವರು ನೋವು ಅಂದ ತಕ್ಷಣ ಏನಿಲ್ಲ, ಒಂದು ಸ್ವಲ್ಪ ಕಾಟನ್ ತಗೊಳ್ಳಿ. ಮಕ್ಕಳಿಗೆ ಹಚ್ಚೋ ವಿಕ್ಸ್ ಅಂತೂ ಇರುತ್ತಲ್ಲ, ಆ ವಿಕ್ಸ್ನು ಸ್ವಲ್ಪ ಕಾಟನ್ಗೆ ಹಚ್ಕೊಬಿಡಿ. ನಾನು ಒಂದು ಸ್ವಲ್ಪ ವಿಕ್ಸ್ ಕಾಟನ್ಗೆ ಹಚ್ಬಿಟ್ಟು ಸೇಮ್ ನಾನು ಕಿವಿಯಲ್ಲಿ ಹೆಂಗೆ ಇಡ್ತಾ ಇದ್ದೀನೋ ಹಂಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಹಿಂಗಿಡೋದ್ರಿಂದ
ಆ ಕಿವಿ ಹತ್ರ ನೋವು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ನಾನು ಈ ಟ್ರಿಕ್ಸ್ ನಮ್ಮ ಮನೇಲಿ ನಾನು ಟ್ರೈ ಮಾಡಿರೋ ಟ್ರಿಕ್ಸೇ ನಾನು ನಿಮ್ಗೆ ಹೇಳ್ತಾ ಇರೋದು. ಮಕ್ಕಳಿಗೆ ನಾವು ಈ ಥರ ಬಾಟಲ್ಸ್ನು ಸ್ಕೂಲ್ಗೆ ಕಳಿಸ್ತಾ ಇರ್ತೀವಿ ನೀರು ಹಾಕ್ಬಿಟ್ಟು. ಇದು ಒಳಗಡೆ ಕೈ ಹಾಕಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ವಲ್ಲ, ನೀವೇನು ಮಾಡಬೇಕು, ಸ್ವಲ್ಪ ನೀರು ಬಾಟಲಲ್ಲಿ ಇದ್ದಾಗ ಒಂದು ಸ್ವಲ್ಪ ರೈಸ್ ಹಾಕ್ಬಿಟ್ಟು ಬಾಟಲ್ ಮುಚ್ಚಳ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು. ನೋಡಿ ತೋರಿಸ್ತೀನಿ, ಆ ನೀರು ತೆಗೆದ್ಬಿಟ್ಟು ಎಷ್ಟೊಂದು ಗಲೀಜು ಬಂದಿದೆಯೋ ನೋಡಿ, ಆ ತಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಚೆನ್ನಾಗಿರೋ ನೀರಲ್ಲಿ ಇನ್ನೊಂದ್ಸತಿ ವಾಶ್ ಮಾಡಿಕೊಂಡು ನೀವು ಬಳಸ್ಕೋಬೋದು. ಶರ್ಟು ಫೋಲ್ಡ್ ಮಾಡೋದೇ ಕಷ್ಟ ಅನ್ಕೊತಾ ಇದ್ದೀರಾ, ಮೊದಲು ತಿರುಗಿಸ್ಬಿಡಿ ಶರ್ಟ್ನು. ನೀವು ಯಾವ್ದು ಫೋಲ್ಡ್ ಮಾಡೋಕ್ಕಿದ್ರೆ ಆ ಶರ್ಟ್ನು. ಮತ್ತು ಸ್ಲೀವ್ಸ್ ನಾನು ಹೆಂಗೆ ಮುಡ್ಚ್ಕೊತಾ ಇದ್ದೀನಲ್ಲ ಸೇಮ್ ಹಂಗೆ ಮುಡ್ಚಿ. ನೋಡಿ ಈ ಟ್ರಿಕ್ಸಿಂದ ನೀವು ಎಷ್ಟು ಶರ್ಟ್ಸ್ ಇದ್ರೂ ಬೇಗನೆ ಫೋಲ್ಡ್ ಮಾಡ್ಕೋಬೋದು. ಮತ್ತು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡೂ ಕಡೆ ಮುಡ್ಚ್ಬಿಡಿ. ಮತ್ತು ಕೆಳಗಡೆಯಿಂದ ನೋಡಿ ಒಂದು ಸತಿ ಈ ಥರ ಮುಡ್ಚಿ. ಇನ್ನೊಂದು ಸತಿ ಮುಡ್ಚ್ಬಿಟ್ಟಿದ್ದೀರಂದರೆ ಶರ್ಟ್ ನೋಡಿ ನೀಟಾಗಿ ಫೋಲ್ಡ್ ಆದಂಗಿರುತ್ತೆ. ಇದು ತುಂಬಾ ಈಸಿ ಟ್ರಿಕ್ಸು. ನೀವು ಎಷ್ಟೇ ಶರ್ಟ್ಸ್ ಬೇಕಾದರೂ ಫೋಲ್ಡ್ ಮಾಡ್ಬೋದು. ಖಂಡಿತ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.